ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರುಣಾ ಕ್ಷೇತ್ರ ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸ್ತಾ ಇರತಕ್ಕಂಥ ಕ್ಷೇತ್ರ. ವರುಣಾ ಕ್ಷೇತ್ರದ ಜನ ಏನ್ ಹೇಳ್ತಾರೆ? ರಿಪಬ್ಲಿಕ್ ಕನ್ನಡ ವರುಣಾ ಕ್ಷೇತ್ರದಲ್ಲಿ ಒಂದ್ ರೀತಿಯಲ್ಲಿ ಜನಗಳನ್ನ ಮಾತನಾಡಿಸ್ತಾ ಹೋಗಿದೆ. ಡಿಕೆಶಿಗೆ ಸಿಎಂ ಕುರ್ಚಿ ಬಿಟ್ಕೊಡ್ಬೇಕಾ? ಸಿದ್ದರಾಮನ ಹುಂಡಿಯಲ್ಲಿ ರಿಪಬ್ಲಿಕ್ ಕನ್ನಡ. ನಮ್ಗೆ ಸಹಜವಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರೇ ಇರಲಿ ಅಂತ ಹೇಳ್ತೀವಿ. ನಾನೀಗ ವರ್ಣದಲ್ಲಿದ್ದೀನಿ. ಇಲ್ಲಿನ ಜನರ ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಉಮಾಶಂಕರ್ ಅಂತ ಸರ್. ನಿಮ್ಮ ಹೆಸರೇನು ಸರ್? ಜಗದೀಶ್ ಅಂತ. ಉಮಾಶಂಕರ್ ಅವರೇ, ಈಗ 5 ವರ್ಷ ಸಿಎಂ ಆಗಿರಬೇಕು ಸಿದ್ದರಾಮಯ್ಯ ಅವರು ಅನ್ನೋದು ಒಂದು ಕಡೆ ಆದ್ರೆ, ಇಲ್ಲ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಬಿಟ್ಕೊಡ್ಬೇಕು ಅನ್ನೋದು ಒಂದು ಕಡೆ ಆದ್ರಂತ ಮಾತು. ನಿಮ್ಮ ಅಭಿಪ್ರಾಯ ಏನು ಸರ್? ಈ ವಿಚಾರದಲ್ಲಿ ಮುಖ್ಯವಾಗಿ ಏನು ಬಹುಮತದ ಶಾಸಕರು ಏನಿದ್ದಾರೆ ಅವ್ರ ಮುಖಾಂತರನೇ ಮುಖ್ಯಮಂತ್ರಿ ಆಯ್ಕೆ ಆಗೋದು. ಆ ಬಹುಮತದ ಶಾಸಕರ ಅಭಿಪ್ರಾಯದಿಂದನೇ ಹೈಕಮಾಂಡ್ ನಿರ್ಧರಿಸೋದು. ಇದರಲ್ಲಿ ನಾವೇನು ಹೇಳಕ್ಕಾಗೋದಿಲ್ಲ. ನೀವೇನ್ ಹೇಳ್ತೀರಿ? ಅದೇ ಈಗ ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ಬೇಕಾ ಅಥವಾ ಅವರೇ ಕಂಟಿನ್ಯೂ ಮಾಡ್ಬೇಕಾ? ಸರ್, ಈಗ ಜನಗ ನಾವು ಏನ್ ಹೇಳಿದ್ರು ಅದು ನೀವು ಓಟ್ ಹಾಕಿ ಗೆಲ್ಸಿರೋದು ಸರ್. ಇಲ್ಲಿ ಒಪ್ಕೊಂಡೆ, ಆದ್ರೂ ಮಧ್ಯೆ ಅವ್ರವ್ರು ತೀರ್ಮಾನ ತಕೊಂಡು ಮಾಡ್ತಾರೆ. ಒಂದ್ ವೇಳೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿಎಂ ಪಟ್ಟ ಕೊಟ್ರೆ ಸುಮ್ನೆ ಇರ್ತಾರ ಜನ? ಈಗ ಅವರೇ ಎಲ್ಲ ತೀರ್ಮಾನ ತಗೊಂಡು ಈಗ ಬಹುಮತ ಸಾಕ್ಸಿರೋದ್ರಿಂದ ಅದು ಚಾನ್ಸ್ ಇಲ್ಲ. ಇನ್ನು ಏನ್ ಸರ್, ಏನ್ ಹೇಳ್ತೀರಿ? ಸುಮ್ನೆ ಇರ್ತಾರ ಜನ? ನೀವು ವರ್ಣದವರು ಸುಮ್ನೆ ಇರ್ತೀರಾ? ನೀವು ಒಪ್ಕೊಳ್ತೀರಾ ವರ್ಣ ಕ್ಷೇತ್ರದವರು? ಇಲ್ಲ, ನಮ್ಗೆ ಸಹಜವಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರೇ ಇರಲಿ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ ಕ್ಷೇತ್ರ ಅಲ್ವಾ ಅಂತ, ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅಂತ. ಅದು ಸಹಜ ಸರ್, ಅಷ್ಟೇ. ಬಟ್ ಬೇರೆ ಶಾಸಕರು ಮತ್ತೆ ಹೈಕಮಾಂಡ್ ನಿರ್ಧಾರದಿಂದ ನಾವು ಮನ್ನಿಸ್ತೀವಿ. ಈಗ ನಾನು ವರ್ಣದಲ್ಲಿದ್ದೀನಿ. ಶ್ರೀ ಬಸವೇಶ್ವರ ಯುವಕರ ಸಂಘ ಅನ್ನುವ ಕಟ್ಟಡದ ಮುಂಭಾಗದಲ್ಲಿ ನಿಂತು ಇಲ್ಲಿನ ಜನರ ಅಭಿಪ್ರಾಯವನ್ನ ತಿಳ್ಕೊಂಡಿದ್ದೀನಿ. ಇನ್ನು ಮುಂದೆಗಡೆ ಹೋಗ್ತೀನಿ, ಅಲ್ಲೂ ಕೂಡ ಮಾತಾಡ್ತೀನಿ. ನಾನೊಂದು 4-5 ಜನ ಹಿರಿಯರು ಕೂತಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಅಲ್ಲಿ ಯುವಕರು ಇದ್ದಾರೆ, ಅಲ್ಲಿ ಹೋಗೋಣ ಬನ್ನಿ, ಅಲ್ಲಿ ಮಾತಾಡ್ತೀನಿ. ವರ್ಣ ಕ್ಷೇತ್ರನ ನಿಮ್ದು? ವರ್ಣ ಕ್ಷೇತ್ರನ? ವರ್ಣ ಚಾಮರಾಜನಗರ ಎಲ್ಲ ಓಡೋಗ್ತಾರಲ್ಲ, ಯಾಕೋ ಮಾತಾಡಕ್ಕೆ? ಯಜಮಾನ್ರ ನಮಸ್ಕಾರ. ಇದೇ ಊರಾ? ಏನ್ ನಿಮ್ಮ ಹೆಸರು? ಕುಮಾರಸ್ವಾಮಿ ಅಂತ ಸರ್. ಏನ್ ನಿಮ್ಮ ಹೆಸರು? ಬನ್ನಿ ಕಡೆ ಸ್ವಲ್ಪ ಒಂದ್ ನಿಮಿಷ ಮಾತಾಡ್ಸೋಣ. ನಿಮ್ಮ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ರಾಜಕೀಯದ ಬಗ್ಗೆ ಗೊತ್ತಿಲ್ಲ ಸರ್. ಸರ್ ನಮಸ್ಕಾರ. ಏನ್ ಹೆಸರು? ನಿಮ್ಮ ಹೆಸರು? ಮಾತಾಡ್ತೀನಿ ಯಜಮಾನ್. ಸಿದ್ದರಾಮಯ್ಯ ಯಜಮಾನ್ರೆ, ಸಿದ್ದರಾಮಯ್ಯ ಅವರು ಈಗ ನಿಮ್ ಕ್ಷೇತ್ರವರು. ಅವರೇ ಇರ್ಲಿ ಬಿಡಿ, 5 ವರ್ಷ ಅವರೇ ಇರ್ಲಿ ಬಿಡಿ. ಯಾಕಿರ್ಬೇಕು? ಇಲ್ಲ, ನಮ್ಮ ಗ್ರಾಮ, ನಮ್ಮ ಇದು ಮೈಸೂರು ತಾಲೂಕಿನವರು, ನಮ್ಮ ಕ್ಷೇತ್ರದ ಎಮ್ಎಲ್ಎ. ಇರ್ಲಿ ಬಿಡಿ, 5 ವರ್ಷ ಅವರೇ ಇಲ್ಲ? ಇರ್ಲಿ ಬಿಡಿ. ಚೇಂಜ್ ಆಗೋದ್ ಬೇಡವಾ? ಏನ್ ಬೇಡಿ. ಡಿ.ಕೆ. ಶಿವಕುಮಾರ್ ಆಗೋದ್ ಬೇಡವಾ? ನಮ್ಮ ಕ್ಷೇತ್ರದವರು ಇರ್ಲಿ ಬಿಡಿ. ನಿಮ್ ಕ್ಷೇತ್ರ ಮಾತ್ರ ಆದ್ರೆ ಸಾಕ, ಬೇರೆ ಕ್ಷೇತ್ರಗಳಾಗದ್ ನಾವು ಕೇಳ್ಕೊಳ್ಳೇಬೇಕು ಸರ್. ಅದು ನಮ್ ಗ್ರಾಮ ಅಲ್ವಾ, ಕೇಳಲೇಬೇಕು ಅದು. ಯಾಕೆ 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಇರ್ಬೇಕು ಅಂತೇಳಿ? ಇಲ್ಲಿ ಕೆಲಸ ಮಾಡ್ತಾರೆ ಮುಂದಕ್ಕೆ ಇದ್ರೆ ಅಂತ. ಬಿಸಿ ಬಿಸಿ ಟೀ ಕುಡಿತಿದ್ದೀರಿ, ಬಿಸಿ ಬಿಸಿ ಚರ್ಚೆ ರಾಜ್ಯದಲ್ಲಿ ಆಗ್ತಾ ಇದೆ. ಏನಾಗ್ತಾ ಇದೆ? ಅಲ್ಲ, ಕುತ್ಕೊಳ್ಳಿ. ಟೀ ಚೆನ್ನಾಗೈತಾ? ಟೀ ಒರಿಜಿನಲ್ ಟೀ ಕೊಡ್ತಾನ ಯಾರು? ನಮ್ಮೂರವರು. ಮತ್ ಮಾತಾಡೋದೇ ಇಲ್ಲ ಅಂತಾರಲ್ಲ? ಯಾಕೆ ಮಾತಾಡ? ಚಿಕ್ಕಣ್ಣ ಅಂತ ಒಳ್ಳೆ ಟೀ ಕೊಡ್ತಾನ ಸರ್. ಚಿಕ್ಕಣ್ಣ ಮಾತಾಡೋದೇ ಇಲ್ಲಲ್ಲ? ಯಾಕೆ ಮಾತಾಡಲ್ಲ? ಇಲ್ಲಪ್ಪ, ನಮ್ಗೇನು ಕೇಳ್ಬೇಡಿ ಅಂದ್ಬಿಟ್ರಲ್ಲ. ಕುಡೀನಿ ನೀವು ಬೇಕಾದ್ರೆ ಟೀಯ. ಕುಡಿತೀವಿ. ಟೀ ಚೆನ್ನಾಗೈತಾ? ಏನೇನ್ ಹಾಕೋ ಟೀಗೆ? ಟೀ ಏನಾಗ್ತಾರ? ಸಕ್ಕರೆ, ಸೀಟಪ್ಪು, ಇದು ಬೆಲ್ಲ ಹಾಕ್ತಾರ, ಸಕ್ಕರೆ ಹಾಕ್ತಾರ, ಹಾಲು ಹಾಕ್ತಾರ, ಟೀ ಸೊಪ್ಪು ಹಾಕ್ತಾರ, ಇನ್ನೇನ್ ಹಾಕ್ತಾರ ಸರ್? ನಿಮ್ಮ ಹೆಸರೇನು? ನಮ್ಮ ಹೆಸರು ಚಿಕ್ಕಣ್ಣ ಅಂತ ಸರ್. ನಿಮ್ಮ ಹೆಸರು ಚಿಕ್ಕಣ್ಣ, ಟೀ ಅಂಗಡಿ ಓನರ್ ಚಿಕ್ಕಣ್ಣ. ಹೌದು ಸರ್. ಈಗ ಸಿದ್ದರಾಮಯ್ಯ ಅವ್ರು 5 ವರ್ಷ ಕಂಟಿನ್ಯೂ ಆಗಿರ್ಬೇಕಾ? ಇರ್ಬಿಡ್ಸಿ, ಅದಕ್ಕೇನು 5 ವರ್ಷ ಇರಬೇಡಿ ಅಂತ ಹೇಳಕ್ಕಾದ್ದೆ ನಾವು. ಆ ಮಾತೇನಿಲ್ಲ. ನಮ್ಮ ಏರಿಯಾದ ಎಮ್ಎಲ್ಎ ಕೆಲಸ ಮಾಡ್ಲಿ ಬಿಡ್ಲಿ, ಇರ್ಲಿ ಬಿಡಿ ಸರ್, ಅದೇನ್ ತೊಂದ್ರೆ ಏನಿಲ್ಲ. ಮನ್ಮನ್ಗೂ ಮಾಡ್ಕೊಡಕ್ಕಾದ್ದ ಅವರು? ಇಲ್ಲ. ಊರವ್ರು ಹೋಗಿ ಕೆಲಸ ಕರೆ ಮಾಡಿಸ್ಕೋಬೇಕು. ಯಾರ ಲೀಡರ್ ಅವರಲ್ಲ, ಲೀಡರ್ ಹೋಗಿ ಮಾಡಿಸ್ಕೋಬೇಕು. ಲೀಡ್ರು ಕೇಳಿದೆ, ಅವ್ರೊಬ್ರು ಲೀಡರ್ ಅವ್ರು ಮಾಡ್ಕೊಟ್ಟಾರ ಸಿದ್ದರಾಮಯ್ಯನವರು? ಇಲ್ಲ. ನಮ್ಗೆ ಹೊಟ್ಟೆ ಅಷ್ಟೊತ್ತಿಗೆ ಟೀ ಕುಡಿಯಕ್ ಬಂದಿರೋದು. ಹಿಂದೆ ಎಲ್ಲಿ ಅವನೇ ಮುಂದೆ ತಂದ್ಕೊತಾನ? ತಂದ್ಕೊಡಲ್ಲ. ಈಗ ಡಿ.ಕೆ. ಶಿವಕುಮಾರ್ ಹೋಗೋರಲ್ಲ, ನನಗ್ ಕೊಡಿ ಅಂತ. ಅವ್ರ ಏರಿಯಾದ ಎಮ್ಎಲ್ಎ ಆಗ್ಬೇಕು ಅಂತ ಅವ್ರಲ್ಲ ಸಾಕರು ಜನ. ಅವ್ರ ಏರಿಯಾದವ್ರು ಅವ್ರು ಕೇಳ್ತಾರ ಬಿಡಿ. ನಮ್ಮ ಏರಿಯಾದ ನಾವು ಕಾಪಾಡ್ಕೋಬೇಕು ಅನ್ನೋದು ನಾವು ಮಾತಾಡ್ತೀವಿ ಅಷ್ಟೇ. ಯಾಕಿರ್ಬೇಕು ಸಿದ್ದರಾಮಯ್ಯ 5 ವರ್ಷ? ನಮ್ಗೇನು ತೊಂದರೆ ಕೊಟ್ಟಿಲ್ವಲ್ಲ, ನಮ್ಗೇನು ತೊಂದರೆ ಕೊಟ್ಟಿಲ್ಲ, ಇರ್ಲಿ ಬಿಡಿ. ಡಿ.ಕೆ. ಶಿವಕುಮಾರ್ ಯಾಕೆ ಆಗ್ಬಾರ್ದು? ಅವರು ಆಗ್ಬಿಡ್ಸಿ ಸರ್, ನಾವು ಬೇಡ ಅನ್ನಕ್ ನಾವ್ಯಾರು ಅಲ್ಲ. ಬರ್ತಾರ ಸಿದ್ದರಾಮಯ್ಯ ಮಾತಾಡ್ಸಕ್ಕೆ?
ಬಂದೇ ಬರ್ತಾರೆ, ಬರ್ದೇ ಹೋದ್ರು ಸಹ ಬರ್ತಾರೆ. ಟೀ ಕುಡಿಯೋದ್ರ ಮೇಲೆ ಇಂಟ್ರೆಸ್ಟ್ ನಮ್ಮ ಹತ್ರ ಮಾತಾದ್ರಲಿಲ್ಲ. ಟೀ ಬಿಸಿ ಆರೋಗ್ತದೆ ಅಂತಾರ, ಇನ್ನೊಂದ್ ಟೀ ಕೊಡಿಸ್ತೀರ? ಅಯ್ಯೋ ಪಾಪ ಬಿಸಿ ಹಾಕ್ಬಿಟ್ರೆ ಇನ್ನೊಂದ್ ಟೀ ಕೊಡಿ ನನ್ನ ಲೆಕ್ಕದಲ್ಲಿ. ಹೋಯ್ತಲ್ಲ ಸರ್ ನಂದು ಟೀ ಹೋಯ್ತು, ನಾನು ಕೊಡಿಸ್ತೀನಿ, ತಲೆ ಕೆಡಿಸ್ಕೊಂಬಿಡಿ. ಬ್ಯಾಡಿ ಬ್ಯಾಡಿ, ಏನು ಕೊಡ್ಸ್ಬೇಡಿ ಸದ್ಯಕ್ಕ. ನೀವು ಬಂದಿರೋದು ಒಳ್ಳೇದು, ಒಂದ್ ಮಾತು ಕತೆ ಆಡ್ಕೊಂಡು ನೆಗಿತ ಹೋಗಿ ಅಷ್ಟೇ ಸಾಕು. ಈಗ ಸಿದ್ದರಾಮಯ್ಯನ ಆಪ್ತರು ಹೇಳ್ತಿದ್ದಾರೆ ಸಿದ್ದರಾಮಯ್ಯವರೇ ಇರ್ಬೇಕು ಅಂತೇಳಿ. ಡಿ ಕೆ ಶಿವಕುಮಾರ್ ಅವರು ಆಪ್ತರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಲಿ ಅಂತೇಳಿ. ಅವರು ಏನ್ ಗೊತ್ತಾ, ಸೀಟು ಯಾರಿಗ ಲಾಭ ಆಯ್ತಾ ಅವರು ನಂಗೆ ಬಿಟ್ಕೊಳ್ಳಿ ಅಂತ ಕಾಂಗ್ರೆಸ್ ನಲ್ಲಿ ಅವರು ಮಾತಾಡಾರ. ನಂಗೆ 7.5 ವರ್ಷ, ನಿಂಗೆ 7.5 ವರ್ಷ ಅಂತ ಮಾತಾಡಿದ್ರು. ಈಗ ಹಂಗಿಲ್ಲ, ಕುಂತ್ಕೊಂಡ ಮೇಲೆ ನಾವೇ ಆಳ್ಬೇಕು ಅಂತ ಸಿದ್ದರಾಮಯ್ಯ ಅವ್ರು ಅಂತಾರ. ಏನ್ ಮಾಡಿದಾರೆ ಅವ್ರೀಗ? ಈಗ ಇಬ್ಬರಲ್ಲಿ ಯಾರಿಗ ಲಾಭ ಆದ್ದು ಅಂತ ನಮಗ್ ಗೊತ್ತಿಲ್ಲ. ಅವ್ರೋಗ್ ಬಗೆಹರಿಸ್ಕತ್ತಾರ. ನಮ್ಮ ಮಧ್ಯೆ ಜನ ಕಿತ್ತಾಡೋದು ಹಂಗ ಹಿಂಗ ಅಂತ ಅಷ್ಟೇ, ಇನ್ನೇನು ಪ್ರಯೋಜನ ಇಲ್ಲ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರುಣಾ ಕ್ಷೇತ್ರ, ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಕ್ಷೇತ್ರ, ವರುಣಾ ಕ್ಷೇತ್ರದ ಜನ ಏನ್ ಹೇಳ್ತಾರೆ? ರಿಪಬ್ಲಿಕ್ ಕನ್ನಡ ವರುಣಾ ಕ್ಷೇತ್ರದಲ್ಲಿ ಒಂದ್ ರೀತಿಯಲ್ಲಿ ಜನಗಳನ್ನ ಮಾತನಾಡಿಸ್ತಾ ಹೋಗಿದೆ. ಸೊ ಡಿಕೆಶಿಗೆ ಸಿಎಂ ಕುರ್ಚಿ ಬಿಟ್ಕೊಡ್ಬೇಕಾ? ಸಿದ್ದರಾಮನ ಹುಂಡಿಯಲ್ಲಿ ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯವರು ಈಗ ಇಲ್ಲ, ನಮ್ಗೆ ಸಹಜವಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ಲಿ ಅಂತ ಹೇಳ್ತೀವಿ. ನಾನೀಗ ವರ್ಣದಲ್ಲಿದ್ದೀನಿ. ಇಲ್ಲಿನ ಜನರ ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ಉಮಾಶಂಕರ್ ಅಂತ ಸರ್. ನಿಮ್ಮ ಹೆಸರೇನ್ ಸರ್? ಜಗದೀಶ್ ಅಂತ. ಉಮಾಶಂಕರ್ ಅವರೇ, ಈಗ 5 ವರ್ಷ ಸಿಎಂ ಆಗಿರಬೇಕು ಸಿದ್ದರಾಮಯ್ಯ ಅವರು ಅನ್ನೋದು ಒಂದು ಕಡೆ ಆದ್ರೆ, ಇಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೂ ಬಿಟ್ಕೊಡ್ಬೇಕು ಅನ್ನೋದು ಒಂದು ಕಡೆ ಆದ್ರು ಅಂತ ಮಾತು. ನಿಮ್ಮ ಅಭಿಪ್ರಾಯ ಏನು ಸರ್? ಈ ವಿಚಾರದಲ್ಲಿ ಮುಖ್ಯವಾಗಿ ಏನು ಬಹುಮತದ ಶಾಸಕರು ಏನಿದ್ದಾರೆ ಅವ್ರ ಮುಖಾಂತರನೇ ಮುಖ್ಯಮಂತ್ರಿ ಆಯ್ಕೆ ಆಗೋದು. ಆ ಬಹುಮತದ ಶಾಸಕರ ಅಭಿಪ್ರಾಯದಿಂದನೇ ಹೈಕಮಾಂಡ್ ನಿರ್ಧರಿಸೋದು. ಇದರಲ್ಲಿ ನಾವೇನು ಹೇಳಕ್ಕಾಗೋದಿಲ್ಲ ಸರ್. ನೀವೇನ್ ಹೇಳ್ತೀರಿ? ಸೇಮ್ ಅದೇ. ಈಗ ಸಿದ್ದರಾಮಯ್ಯ ಅವ್ರು ಬಿಟ್ಕೊಡ್ಬೇಕಾ ಅಥವಾ ಅವರೇ ಕಂಟಿನ್ಯೂ ಮಾಡ್ಬೇಕಾ? ಸರ್ ಈಗ ಜನಗಳು ನಾವು ಏನ್ ಹೇಳಿದ್ರು ಅದು ನೀವು ಓಟ್ ಹಾಕಿ ಗೆಲ್ಸಿರೋದು ಸರ್ ಇಲ್ಲಿ ಒಪ್ಕೊಂಡೆ. ಆದ್ರೂ ಮಧ್ಯೆ ಅವ್ರವ್ರು ತೀರ್ಮಾನ ತಕೊಂಡು ಮಾಡ್ತಾರೆ. ಒಂದ್ ವೇಳೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಪಟ್ಟ ಕೊಟ್ರೆ ಸುಮ್ನೆ ಇರ್ತಾರ ಜನ? ಈಗ ಅವರೆಲ್ಲ ತೀರ್ಮಾನ ತಗೊಂಡು ಈಗ ಬಹುಮತ ಸಾಕ್ಸಿರೋದ್ರಿಂದ ಅದು ಚಾನ್ಸ್ ಇಲ್ಲ. ಇನ್ನು ಏನ್ ಸರ್, ಏನ್ ಹೇಳ್ತೀರಿ? ಸುಮ್ನೆ ಇರ್ತಾರ ಜನ? ನೀವು ವರ್ಣದವರು ಸುಮ್ನೆ ಇರ್ತೀರಾ? ನೀವು ಒಪ್ಕೊಳ್ತೀರಾ ವರ್ಣ ಕ್ಷೇತ್ರದವರು? ಇಲ್ಲ, ನಮ್ಗೆ ಸಹಜವಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರ್ಲಿ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ ಕ್ಷೇತ್ರ ಅಲ್ವಾ ಅಂತ, ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅಂತ. ಅದು ಸಹಜ ಸರ್ ಅಷ್ಟೇ. ಬಟ್ ಬೇರೆ ಶಾಸಕರು ಮತ್ತೆ ಹೈಕಮಾಂಡ್ ನಿರ್ಧಾರದಿಂದ ನಾವು ಮನ್ನಿಸ್ತೀವಿ. ಈಗ ನಾನು ವರ್ಣದಲ್ಲಿದ್ದೀನಿ. ಶ್ರೀ ಬಸವೇಶ್ವರ ಯುವಕರ ಸಂಘ ಅನ್ನುವ ಕಟ್ಟಡದ ಮುಂಭಾಗದಲ್ಲಿ ನಿಂತು ಇಲ್ಲಿನ ಜನರ ಅಭಿಪ್ರಾಯವನ್ನ ತಿಳ್ಕೊಂಡಿದ್ದೀನಿ. ಇನ್ನು ಮುಂದೆಗಡೆ ಹೋಗ್ತೀನಿ, ಅಲ್ಲೂ ಕೂಡ ಮಾತಾಡ್ತೀನಿ. ನಾನೊಂದು 4-5 ಜನ ಹಿರಿಯರು ಕೂತಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಅಲ್ಲಿ ಯುವಕರು ಇದ್ದಾರೆ, ಅಲ್ಲಿ ಹೋಗೋಣ ಬನ್ನಿ, ಅಲ್ಲಿ ಮಾತಾಡ್ತೀನಿ. ವರ್ಣ ಕ್ಷೇತ್ರನ ನಿಮ್ದು? ವರ್ಣ ಕ್ಷೇತ್ರನ? ವರ್ಣ ಚಾಮರಾಜನಗರ ಎಲ್ಲ ಓಡೋಗ್ತಾವ್ರಲ್ಲ, ಯಾಕೋ ಮಾತಾಡಕ್ಕೆ? ಹಾ ಯಜಮಾನ್ರ ನಮಸ್ಕಾರ. ಇದೇ ಊರಾ? ಏನ್ ನಿಮ್ಮ ಹೆಸರು? ಕುಮಾರಸ್ವಾಮಿ ಅಂತ ಸರ್. ಏನ್ ನಿಮ್ಮ ಹೆಸರು? ಬನ್ನಿ ಆ ಕಡೆ ಸ್ವಲ್ಪ ಒಂದ್ ನಿಮಿಷ ಮಾತಾಡ್ಸೋಣ. ನಿಮ್ಮ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಹಾ, ರಾಜಕೀಯದ ಬಗ್ಗೆ ಗೊತ್ತಿಲ್ಲ ಸರ್. ಹಾ ಸರ್ ನಮಸ್ಕಾರ. ಏನ್ ಹೆಸರು ನಿಮ್ಮ ಹೆಸರು? ಹಾ ಮಾತಾಡ್ತೀನಿ ಯಜಮಾನ್ರ. ಸಿದ್ದರಾಮಯ್ಯ ಯಜಮಾನ್ರೆ, ಸಿದ್ದರಾಮಯ್ಯ ಅವರು ಈಗ ನಿಮ್ ಕ್ಷೇತ್ರವರು ಅವರೇ ಇರ್ಲಿ ಬಿಡಿ. 5 ವರ್ಷ ಅವರೇ ಇರ್ಲಿ ಬಿಡಿ. ಯಾಕಿರ್ಬೇಕು? ಇಲ್ಲ, ನಮ್ ಗ್ರಾಮ ಅಲ್ವಾ, ನಮ್ಮ ಇದು ಮೈಸೂರು ತಾಲೂಕಿನವರು, ನಮ್ ಕ್ಷೇತ್ರದ MLA. ಇರ್ಲಿ ಬಿಡಿ. 5 ವರ್ಷ ಅವರೇ ಇಲ್ಲ? ಇರ್ಲಿ ಬಿಡಿ. ಚೇಂಜ್ ಆಗೋದ್ ಬೇಡವಾ? ಏನ್ ಬೇಡಿ. ಡಿ ಕೆ ಶಿವಕುಮಾರ್ ಆಗೋದ್ ಬೇಡವಾ? ನಮ್ಮ ಕ್ಷೇತ್ರದವರು ಇರ್ಲಿ ಬಿಡಿ. ನಿಮ್ ಕ್ಷೇತ್ರ ಮಾತ್ರ ಆದ್ರೆ ಸಾಕ, ಬೇರೆ ಕ್ಷೇತ್ರಗಳಾಗದ್ ನಾವು ಕೇಳ್ಕೊಳ್ಳೇಬೇಕು ಸರ್. ಅದು ನಮ್ ಗ್ರಾಮ ಅಲ್ವಾ, ಕೇಳಲೇಬೇಕು ಅದು. ಯಾಕೆ 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಇರ್ಬೇಕು ಅಂತೇಳಿ? ಇಲ್ಲಿ ಕೆಲಸ ಮಾಡ್ತಾರೆ ಮುಂದಕ್ಕೆ ಇದ್ರೆ ಅಂತ. ಬಿಸಿ ಬಿಸಿ ಟೀ ಕುಡಿತಿದ್ದೀರಿ, ಬಿಸಿ ಬಿಸಿ ಚರ್ಚೆ ರಾಜ್ಯದಲ್ಲಿ ಆಗ್ತಾ ಇದೆ. ಏನಾಗ್ತಾ ಇದೆ? ಅಲ್ಲ ಕೂತ್ಕೊಳ್ಳಿ. ಟೀ ಚೆನ್ನಾಗೈತಾ? ಟೀ ಒರಿಜಿನಲ್ ಟೀ ಕೊಡ್ತಾನ ಯಾರು? ನಮ್ಮೂರವರು. ಮಾತಾಡದೇ ಇಲ್ಲ ಅಂತಾರಲ್ಲ? ಯಾಕೆ ಮಾತಾಡ? ಚಿಕ್ಕಣ್ಣ ಅಂತ ಒಳ್ಳೆ ಟೀ ಕೊಡ್ತಾನ ಸರ್. ಚಿಕ್ಕಣ್ಣ ಮಾತಾಡದೇ ಇಲ್ಲಲ್ಲ? ಯಾಕೆ ಮಾತಾಡಲ್ಲ? ಇಲ್ಲಪ್ಪ, ನಮ್ಗೇನು ಕೇಳಬೇಡಿ ಅಂದ್ಬಿಟ್ರಲ್ಲ. ಕುಡೀನಿ ನೀವು ಬೇಕಾದ್ರೆ ಟೀ. ಹೌದಾ? ಕುಡಿತೀವಿ. ಟೀ ಚೆನ್ನಾಗೈತಾ? ಏನೇನ್ ಹಾಕೋ ಟೀಗೆ? ಟೀ ಏನ್ ಹಾಕ್ತಾರ? ಸಕ್ಕರೆ, ಸೀಟಪ್ಪು, ಇದು ಬೆಲ್ಲ ಹಾಕ್ತಾರ, ಸಕ್ಕರೆ ಹಾಕ್ತಾರ, ಹಾಲು ಹಾಕ್ತಾರ, ಟೀ ಸೊಪ್ಪು ಹಾಕ್ತಾರ, ಇನ್ನೇನ್ ಹಾಕ್ತಾರ ಸರ್?
ನಿಮ್ಮ ಹೆಸರೇನು? ನಮ್ಮ ಹೆಸರು ಚಿಕ್ಕಣ್ಣ ಅಂತ ಸರ್. ನಿಮ್ಮ ಹೆಸರು ಚಿಕ್ಕಣ್ಣ, ಟೀ ಅಂಗಡಿ ಓನರ್ ಚಿಕ್ಕಣ್ಣ. ಹೌದು ಸರ್. ಈಗ ಸಿದ್ದರಾಮಯ್ಯ ಅವರು 5 ವರ್ಷ ಕಂಟಿನ್ಯೂ ಆಗಿರ್ಬೇಕಾ? ಇರ್ಬಿಡ್ಸಿ, ಅದಕ್ಕೇನು 5 ವರ್ಷ ಇರಬೇಡಿ ಅಂತ ಹೇಳಕ್ಕಾದ್ದೆ ನಾವು. ಆ ಮಾತೇನಿಲ್ಲ. ನಮ್ಮ ಏರಿಯಾದ MLA ಕೆಲಸ ಮಾಡ್ಲಿ ಬಿಡ್ಲಿ ಇರ್ಲಿ ಬಿಡಿ ಸರ್, ಅದೇನ್ ತೊಂದ್ರೆ ಏನಿಲ್ಲ. ಮನ್ಮನ್ಗೂ ಮಾಡ್ಕೊಡಕ್ಕಾದ್ದ ಅವರು ಇಲ್ಲ. ಊರವ್ರು ಹೋಗಿ ಕೆಲಸ ಕರೆ ಮಾಡಿಸ್ಕೋಬೇಕು. ಯಾರ ಲೀಡರ್ ಅವರಲ್ಲ, ಲೀಡರ್ ಹೋಗಿ ಮಾಡಿಸ್ಕೋಬೇಕು. ಲೀಡ್ರು ಕೇಳಿದೆ ಅವ್ರು ಮನೇಲಿದ್ರು ಅವ್ರು ಮಾಡ್ಕೊಟ್ಟಾರ ಸಿದ್ದರಾಮಯ್ಯನವರು? ಇಲ್ಲ. ನಮ್ಗೆ ಹೊಟ್ಟೆ ಅಷ್ಟೊತ್ತಿಗೆ ಟೀ ಕುಡಿಯಕ್ ಬಂದಿರೋದು. ಹಿಂದೆ ಎಲ್ಲಿ ಅವನೇ ಮುಂದೆ ತಂದ್ಕೊಟ್ಟಾನ? ತಂದ್ಕೊಡಲ್ಲ. ಈಗ ಡಿ ಕೆ ಶಿವಕುಮಾರ್ ಹೋಗೋರಲ್ಲ ನನಗ್ ಕೊಡಿ ಅಂತ. ಅವ್ರ ಏರಿಯಾದ MLA ಆಗ್ಬೇಕು ಅಂತ ಅವ್ರಲ್ಲ ಸಾಕರು ಜನ. ಅವ್ರ ಏರಿಯಾದವ್ರು ಅವ್ರು ಕೇಳ್ತಾರ ಬಿಡಿ. ನಮ್ಮ ಏರಿಯಾದ ನಾವು ಕಾಪಾಡ್ಕೋಬೇಕು ಅನ್ನೋದು ನಾವು ಮಾತಾಡ್ತೀವಿ ಅಷ್ಟೇ. ಯಾಕಿರ್ಬೇಕು ಸಿದ್ದರಾಮಯ್ಯ 5 ವರ್ಷ? ನಮ್ಗೇನು ತೊಂದ್ರೆ ಕೊಟ್ಟಿಲ್ವಲ್ಲ, ನಮ್ಗೇನು ತೊಂದ್ರೆ ಕೊಟ್ಟಿಲ್ಲ, ಇರ್ಲಿ ಬಿಡಿ. ಡಿ ಕೆ ಶಿವಕುಮಾರ್ ಯಾಕೆ ಆಗ್ಬಾರ್ದು? ಅವರು ಆಗ್ಬಿಡ್ಸಿ ಸರ್, ನಾವ್ ಬೇಡ ಅನ್ನಕ ನಾವ್ಯಾರು ಅಲ್ಲ. ಬರ್ತಾರ ಸಿದ್ದರಾಮಯ್ಯಗೆ ಮಾತಾಡ್ಸಕ್ಕೆ? ಬಂದೇ ಬರ್ತಾರೆ, ಬರ್ದೇ ಹೋದ್ರು ಸರ್ ಬರ್ತಾರೆ. ಟೀ ಕುಡಿಯೋದ್ರ ಮೇಲೆ ಇಂಟ್ರೆಸ್ಟ್ ನಮ್ಮ ಹತ್ರ ಮಾತಾಡಿದ್ರಲ್ಲ. ಟೀ ಬಿಸಿ ಆರೋತದೆ ಅಂತಾರ, ಇನ್ನೊಂದ್ ಟೀ ಕೊಡಿಸ್ತೀರ? ಅಯ್ಯೋ ಪಾಪ ಬಿಸಿ ಹಾಕ್ಬಿಟ್ರೆ ಇನ್ನೊಂದ್ ಟೀ ಕೊಡಿ ನನ್ನ ಲೆಕ್ಕದಲ್ಲಿ. ಹೋಯ್ತಲ್ಲ ಸರ್ ನಂದು ಟೀ ಹೋಯ್ತು, ನಾನು ಕೊಡಿಸ್ತೀನಿ, ತಲೆ ಕೆಡಿಸ್ಕೊಂಬಿಡಿ. ಬೇಡ ಏನು ಕೊಡ್ಸ್ಬೇಡಿ ಸದ್ಯಕ್ಕ. ನೀವು ಬಂದಿರೋದು ಒಳ್ಳೇದು, ಒಂದ್ ಮಾತು ಕತೆ ಆಡ್ಕೊಂಡು ನೆಗಿತ ಹೋಗಿ ಅಷ್ಟೇ ಸಾಕು. ಈಗ ಸಿದ್ದರಾಮಯ್ಯನ ಆಪ್ತರು ಹೇಳ್ತಿದ್ದಾರೆ ಸಿದ್ದರಾಮಯ್ಯವರೇ ಇರ್ಬೇಕು ಅಂತೇಳಿ. ಡಿ ಕೆ ಶಿವಕುಮಾರ್ ಅವರು ಆಪ್ತರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಲಿ ಅಂತೇಳಿ. ಅವರು ಏನ್ ಗೊತ್ತಾ, ಸೀಟು ಯಾರಿಗ ಲಾಭ ಆಯ್ತಾ ಅವರು ನಂಗೆ ಬಿಟ್ಕೊಳ್ಳಿ ಅಂತ ಕಾಂಗ್ರೆಸ್ ನಲ್ಲಿ ಅವರು ಮಾತಾಡಾರ. ನಂಗೆ 7.5 ವರ್ಷ, ನಿಂಗೆ 7.5 ವರ್ಷ ಅಂತ ಮಾತಾಡಿದ್ರು. ಈಗ ಹಂಗಿಲ್ಲ, ಕುಂತ್ಕೊಂಡ ಮೇಲೆ ನಾವೇ ಆಳ್ಬೇಕು ಅಂತ ಸಿದ್ದರಾಮಯ್ಯವ್ರು ಅಂತಾರ. ಏನ್ ಮಾಡಿದಾರೆ ಅವ್ರೀಗ? ಈಗ ಇಬ್ಬರಲ್ಲಿ ಯಾರಿಗ ಲಾಭ ಆಗ್ದು ಅಂತ ನಮಗ್ ಗೊತ್ತಿಲ್ಲ. ಅವ್ರವ್ರು ಬಗೆಹರಿಸ್ಕತ್ತಾರ. ನಮ್ಮ ಮಧ್ಯೆ ಜನ ಕಿತ್ತಾಡೋದು ಹಂಗ ಹಿಂಗ ಅಂತ ಅಷ್ಟೇ, ಇನ್ನೇನು ಪ್ರಯೋಜನ ಇಲ್ಲ.